ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ವಾಸಂತಿ. ಇವತ್ತಿನ ಬ್ಲಾಗ್ ಬಂದು 5 ಗಂಟೆಗೆ ಸ್ಟಾರ್ಟ್ ಆಗಿದೆ. ಅರ್ಧ ಗಂಟೆ ಬೇಗ ಎದ್ದಿದ್ದೀನಿ. ಏನಕ್ಕೆ ಗುರುವಾರ ವಾರ ಎಲ್ಲ ಮಾಡಬೇಕು ಅಂದ್ಬಿಟ್ಟು ಬಾಗಿಲೆಲ್ಲ ತೊಳೆಯೋಣ ಮುಂದೆದ ಫಸ್ಟ್ ಅಂದ್ಬಿಟ್ಟು ಮುಂದೆ ಬಾಗಿಲೆಲ್ಲ ತೊಳೆದೆ. ನಮ್ಮ ಬೀದಿಲಿ ಒಬ್ಬರು ಎದ್ದಿರಲಿಲ್ಲ, ಒಂದು ನಾಯಿ ಸಹಿತ ಬೀದಿಲಿ ಇರಲಿಲ್ಲ. ಫುಲ್ ಬಿಕೋ ಅಂತ ಸೈಲೆಂಟ್ ಆಗಿತ್ತು. ನಮ್ಮ ಮನೆಯವ್ರು ಮಾತ್ರ ಎದ್ದು ಹಸುಗಳಿಗೆಲ್ಲ ಬಾನಿ ಇಡ್ತಿದ್ರು ಅಷ್ಟೇ. ಮತ್ತು ನನಗೆ ಭಯ ಏನಾಗಲ್ಲ, ಆದರೆ ನಿನ್ನೆ ನೈಟು ಸಂಜೆ ಬಂದು ಯಾರನ್ನೋ ಒಬ್ಬರನ್ನ ದಫನ್ ಮಾಡಿದರು ನಮ್ಮ ಮನೆ ಹಿಂದೆ. ಅದು ಸ್ವಲ್ಪ ಭಯ ಆಗ್ತಿತ್ತು ಅಷ್ಟೇ. ಹಿಂದೇನು ಕೆಲಸ ಮುಗ್ಸೋಕ್ಕೆ ಹೋಗಲಿಲ್ಲ ನಾನು. ಫಸ್ಟ್ ಮುಂದೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಹೋಗೋಣ ಅಂದ್ಬಿಟ್ಟು ನಾನು ಅಡುಗೆ ಮನೆಗೆ ಬರೋಷ್ಟರೊಳಗಡೆ ಸುಪ್ರಭಾತ ಸ್ಟಾರ್ಟ್ ಆಗಿಬಿಟ್ಟಿತ್ತು. 6 ಗಂಟೆಯಿಂದ 6:15 ಗಂಟೆ ಸುಪ್ರಭಾತ ಬರುತ್ತೆ. ಇನ್ನು 6:15 ದೇವ್ರ ಹಾಡು ಬರುತ್ತೆ. ಬೆಳಗ್ಗೆ ಎದ್ದೇಳಕ್ಕೆ ಸುಪ್ರಭಾತ ಕೇಳಿದ್ರೆ ಮೈಂಡು ಫುಲ್ ಫ್ರೆಶ್ ಆಗಿಬಿಡುತ್ತೆ. ನನಗಂತೂ ಕೆಲಸ ಮಾಡೋಕ್ಕೆ ಎನರ್ಜಿ ಬರುತ್ತೆ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಅನ್ನ ಇಟ್ಬಿಟ್ಟಿದ್ದೀನಿ. ಯಾಕೆಂದರೆ ರಾತ್ರಿ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಮಾಡಿದ್ದೆ. ಇವತ್ತು ಗುರುವಾರ ನಾನೇ ತಿನ್ನಲ್ಲ, ನಮ್ಮ ಮನೆಯವರೆಲ್ಲ ತಿಂತಾರೆ. ನಮ್ಮ ಮಕ್ಕಳಿಗೆ ಇದನ್ನೇ ಹಾಕ್ತೀನಿ, ಒಂದು ವಿಷಲ್ ಕೂಗ್ಸಿಟ್ಟಿದ್ದೀನಿ. ಒಂದು ದೊಡ್ಡವನಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಅವನಿಗೆ ಬಾಕ್ಸ್ಗೆ ಅದನ್ನೇ ಹಾಕ್ತೀನಿ. ಅವ್ನು ರಾತ್ರಿನೇ ಹೇಳ್ಬಿಟ್ಟಿದ್ದಾನೆ ನನಗೆ, ಅಮ್ಮ ಬಿರಿಯಾನಿನೇ ಹಾಕು ನನಗೆ ಬಾಕ್ಸ್ಗೆ ಅಂತ. ಅದಕ್ಕೆ ನಾನು ಅನ್ನ ಮಾಡ್ಕೊತಾ ಇದ್ದೀನಿ. ಉಪ್ಸಾರು ಮಾಡಿಟ್ಟಿದ್ದೆ, ಅದ್ರ ಜೊತೆಗೆ ಉಪ್ಸಾರು ಇದು ರೆಡಿ ಇದೆ, ಬೇಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ 2 ಫುಲ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಕರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇವೆರಡು ಮಾಡಿ ಅಡುಗೆ ಮನೇಲಿ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಹಿಂದೆ ಬಂದೆ. ಏಕೆಂದರೆ ಬೆಳಕಾಗಿತ್ತು ಅಂದ್ಬಿಟ್ಟು. ಹಿಂದೆ ಬಾಗಿಲು ಕಸ ಎಲ್ಲ ಗುಡ್ಸೋಕ್ಕೂ ನನಗೆ ಸುಮಾರು ಒಂದು ಅರ್ಧ ಗಂಟೆ ಎಲ್ಲ ಬೇಕಾಗುತ್ತೆ. ಅದನ್ನು ಸಗಣಿ ಎಲ್ಲ ತುಂಬಿ ಅದೆಲ್ಲ ಬೇಕು ಅಂದ್ಬಿಟ್ಟು ಅಲ್ಲೂ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳೆದ್ಬಿಟ್ಟು, ಯಾಕೆಂದರೆ ಇವತ್ತು ಗುರುವಾರ ನಾನು ವಾರ ಮಾಡಬೇಕು. ನೀರು ಕಾಯ್ದು ರೆಡಿ ಇತ್ತು. ಇದೆಲ್ಲ ಕೆಲಸ ಮುಗಿಸ್ಕೊಬಿಟ್ರೆ ನಾನು ವಾರ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸೂರ್ಯ ಅವಾಗ್ತಾನೆ ಹುಡ್ತಿದ್ದ. ಆ ನೇಚರ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಅದ್ರ ಜೊತೆಗೆ ಹಿಮನೂ ಬೀಳ್ತಿತ್ತು ಸ್ವಲ್ಪ. ಎಲ್ಲೋ ಹೋಗಿ ನೋಡೋದ್ಕಿಂತ ನಮ್ಮನೆ ಹತ್ರನೇ ಇರುತ್ತೆ, ನಾವು ಅದನ್ನು ನೋಡಲ್ಲ ಅಷ್ಟೇ. ಇದಕ್ಕೋಸ್ಕರ ನಾವು ದುಡ್ಡು ಕೊಟ್ಟು ದೂರ ಎಲ್ಲ ಹೋಗ್ತೀವಿ. ಸನ್ರೈಸ್ ನೋಡಬೇಕು ಅಂದ್ಬಿಟ್ಟು. ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ಆ ಆಕಾಶದಲ್ಲಿ ಆ ಕಲರ್ದು ಆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ನನ್ನ ಮಕ್ಕಳಿಗೂ ತೋರಿಸ್ಬೇಕು ಅನ್ನಿಸ್ತು. ಆದರೆ ತುಂಬ ಚಳಿ ಇತ್ತು ಅಂದ್ಬಿಟ್ಟು ಅವನ್ನ ಏಳ್ಸೋಕ್ಕೆ ಹೋಗಲಿಲ್ಲ ನಾನು. ಸರಿ ಅಂದ್ಬಿಟ್ಟು ಹೂ ಕುಯ್ಯೋಣ ಅಂತ ನೋಡಿದೆ, ಆದರೆ ಹೂ ಕುಯ್ಯೋಕ್ಕೆ ಕಾಣ್ತಿರ್ಲಿಲ್ಲ ಇನ್ನೂ. ಮತ್ತು ಈಗ ಸ್ವಲ್ಪ ಕೊರೆ ಟೈಮು ಅಂದ್ಬಿಟ್ಟು ಹೂವು ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಎಷ್ಟೇ ನೀರು ಹಾಕಿದ್ರೂ ಹೂವು ಬಿಡ್ತಿಲ್ಲ. ಸರಿ ಅಂದ್ಬಿಟ್ಟು ಒಳಗಡೆ ಹೋಗಿ ಇನ್ನೂ ಕೆಲಸ ಇದೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡೆ. ಇನ್ನು ಅಡಿಕೆ ಕಾಯಿ ಬಿದ್ದಿತ್ತು. ಸರಿ, ಇನ್ನು ಪುನಃ ನಾನು ಒಳಗಡೆ ಹೋದರೆ ಈಚೆ ಬರೋಕ್ಕಾಗಲ್ಲ, ಬರೀ ಈ ಕೆಲಸ ಆಗಿಬಿಡುತ್ತೆ ಅಂದ್ಬಿಟ್ಟು ಆದರೂ ಸ್ವಲ್ಪ ಅಡಿಕೆ ಕಾಯಿನಾರು ಆಯೋಣ ಅಂದ್ಬಿಟ್ಟು ಅಡಿಕೆ ಕಾಯೆಲ್ಲ ಆಯ್ಕೊಂಡು ಸ್ವಲ್ಪ ಹೂವೆಲ್ಲ ಕುಯ್ಕೊಂಡು ಹೋಗಿ ದೇವ್ರ ಮನೆಗೆ ಇಟ್ಕೊಂಡೆ. ಅನ್ನ ರೆಡಿ ಮಾಡಿಟ್ಟಿದ್ದೀನಿ, ಅನ್ನ ಆಗಿದೆ. ನಾನು ಸ್ವಲ್ಪ ಬೇಗ ಎದ್ನಲ್ಲ, 5 ಗಂಟೆಗೆ ತಲೆ ನೋವ್ತಿದೆ. ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮುದ್ದೆನೂ ಮಾಡ್ತಾಯಿದ್ದೀನಿ. ಇವತ್ತು ನಾನೊಂದಿಷ್ಟಪ್ಪ ಮುದ್ದೆ ತೊಗೊಂಡೋಗೋಣ ಅಂದ್ಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೂ ಮಾಡಿಡೋಣ ಅಂದ್ಬಿಟ್ಟು ಉಪ್ಸಾರು ಇದೆ. ತಿಂಡಿ ಮಾಡೋಕ್ಕೆ ಯಾಕೋ ಇವತ್ತು ಎಲ್ಲ ಇದೆಯಲ್ಲ ಅಂದ್ಬಿಟ್ಟು ಮಾಡಲಿಲ್ಲ ತಿಂಡಿನ. ಮಾಮೂಲಿ ಕಾಫಿನೇ, ಫಿಲ್ಟ್ರ್ ಕಾಫಿ ಏನಲ್ಲ. ಏಳುವರೆಗೆಲ್ಲ ನಾನು ದೇವ್ರ ಪೂಜೆನೂ ಮುಗಿಸಿ, ಅಡುಗೆನೂ ಮುಗಿಸಿ, ತಿಂಡಿನೂ ಮುಗಿಸಿ, ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ. ಪೂಜೆ ಎಲ್ಲ ಮುಗಿಸ್ಮೇಲೆ ನಾನು ನನ್ನ ಮಗನ ಏಳಿಸ್ಬಿಟ್ಟು ರೆಡಿ ಮಾಡೋಣ ಅಂದ್ಬಿಟ್ಟು ದೊಡ್ಡವನು ಅವನ್ನ ಹೇಳ್ಸಿ ಕಳಿಸ್ದೆ. ಅವ್ನ ಪಾಪ ಅವ್ನ ಕೆಲಸ ಮುಗಿಸ್ಬಿಟ್ಟು ಅವ್ನ ಪಾಡಿಗೆ ಅವ್ನು ರೆಡಿ ಆಗ್ತಾನೆ. ಚಿಕ್ಕವನು ಇನ್ನೂ ರೆಡಿ ಆಗಲ್ಲ.
ರೂಪ ಹಂಗೇನೆ ನಿದ್ದೆ ಮಾಡ್ತಿರುತ್ತೆ. ಅದನ್ನು ಎತ್ಕೊಂಡೋಗಿ ರೆಡಿ ಮಾಡ್ಕೊಬಂದು ಯೂನಿಫಾರ್ಮ್ ಎಲ್ಲ ಹಾಕಿ ಮನಗಿಸ್ದೆ. ಹಂಗಿದ್ರು ನಾನು ರೆಡಿ ಆಗೋಷ್ಟರೊಳಗೆ ಅವನು ಅದರಲ್ಲೂ ಒಂದು ನಿದ್ದೆ ಮಾಡ್ಕೊಬಿಟ್ಟ. ಇನ್ನು ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವ್ರ ಅಪ್ಪ ಏಳಿಸ್ಬಿಟ್ಟು ಶೂ ಹಾಕೋಕ್ಕೆ ಅಂದ್ಬಿಟ್ಟು ಏಳಿಸ್ತಾ ಇದ್ರು ಮುದ್ದು ಮಾಡಿ. ನಾನು ದೊಡ್ಡವನು ತಿಂಡಿ ತಿಂತಿದ್ದ. ನಾನು ಬೇಗ ತಿನ್ಕೊಪ್ಪ ಟೈಮ್ ಆಗುತ್ತೆ ಅಂತ ಹೇಳಿದೆ. ತಿನ್ಕೊಯಮ್ಮ ಬೇಗ ಟೈಮ್ ಆಯಿತು. ರೆಡಿಯಾಗಿ ಮಲ್ಕೊಬಿಟ್ಟಿತ್ತು ಮಗು. ಇವಾಗ ಎದ್ದು ಸ್ಟಡಿಯಾಗಿದೆ ಸ್ಕೂಲ್ಗೆ ಹೋಗೋಕ್ಕೆ ಅಲ್ವಾ ಬಂಗಾರೆ? ಸ್ಟಡಿ ಬ್ಯಾಗೆಲ್ಲ ಹೊರಗಡೆ ಇಟ್ಟಿದ್ದೀನಿ. ತಿಂಡಿ ತಿಂತಾವನೆ. ಏಮೋ ಅದಕ್ಕೊಂದು ಇತ್ತು ಏನಾದ್ರು ವೇಸ್ಟಲ್ಲಿ ಕೋಲಿದ್ರೆ ಅದಕ್ಕೆ ಚುಚ್ಚಪ್ಪ. ಸುಮ್ಮನೆ ವೇಸ್ಟ್ ಆಗುತ್ತೆ ನೀರು. ಹಾಂ ಅದು ಚುಚ್ಚು. ಆಗ್ತಿಲ್ವಾ? ಡಬ್ಬಲ್ ಹಾಕೋ ನೋಡೋಣ. ನಮ್ಮ ಜನ ದೇವಸ್ಥಾನದಲ್ಲಿ ಇದು ಹಿಡ್ಕೊಳ್ಳೋಕ್ಕೆ ಬಿಚ್ಕೋತಾರೆ, ಪುನಃ ಹಾಕೋದಿಲ್ಲ. ಸುಮ್ಮನೆ ವೇಸ್ಟ್ ಆಗುತ್ತೆ ನೀರು. ಬಾ ಸ್ವಲ್ಪ ರಾತ್ರಿ ವಿಡಿಯೋನು ಹಾಕಿದ್ವಿ. ಯಾಕೆಂದರೆ ಫ್ರೆಶ್ಶಾಗಿ ಸಂತೆಯಲ್ಲಿ ಬಟಾಣಿ ಬಂದಿತ್ತಂತೆ, ತೊಗೊಬಂದಿದ್ರು. ತುಂಬ ಚೆನ್ನಾಗಿತ್ತು ಬಟಾಣಿ. ಬಿಡಿಸ್ಬಿಟ್ಟು ಇಟ್ಕೊಂಡ್ರೆ ತಿಂಡಿಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಬಿಡಿಸ್ಕೊತಾ ಇದ್ದೆ. ನನಗೆ ಹಸಿ ಬಟಾಣಿ ಅಂದರೆ ತುಂಬ ಇಷ್ಟ. ಅದನ್ನು ಬಿಡಿಸ್ತೇನೆ ತಿನ್ಕೊಬಿಡ್ತೀನಿ. ನಾನು ಚಿಕ್ಕವನು ನೋಡ್ತಿದ್ದ, ನಮ್ಮಮ್ಮ ಇದನ್ನು ಹಸಿ ಕಾಳೇ ತಿಂತಾವನೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಬಟಾಣಿ. ಇವತ್ತು ನಮ್ಮ ಸ್ಕೂಲಲ್ಲಿ ಗೋವಾ ಟ್ರಿಪ್ ಹೋಗ್ತಾಯಿದ್ರು ಮಕ್ಕಳು, ಹೈಸ್ಕೂಲ್ ಮಕ್ಕಳೆಲ್ಲ. ಸರಿ ಅವ್ರನ್ನ ಕಳ್ಸೋಣ ಅಂತ ಅಂದ್ಕೊಂಡು, ಆದರೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಬಸ್ ಮಾತ್ರ 2 o'clock ಸ್ಕೂಲ್ ಹತ್ರ ಬಂದಿತ್ತು. ಬಸ್ ಹೇಗಿದೆ ಅಂತ ನೋಡೋಕ್ಕೆ ಹೋದೋ ಎಲ್ಲರೂ. ತುಂಬಾ ಚೆನ್ನಾಗಿತ್ತು ಬಸ್ಸು. ಫುಲ್ ಹೈಫೈ ಆಗಿತ್ತು. ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆ ಬಸ್ಸು. ಈ ಥರ ಬಸ್ ಯಾವ ಕೇಳೋದು. ಅಲ್ಲಿ DJ ಡಕ್ಕು ಎಲ್ಲ ಸೂಪರಾಗಿತ್ತು. ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು. ಇನ್ನು ನೈಟ್ ಹೊತ್ತೆಲ್ಲನೂ ಚೆನ್ನಾಗಿರುತ್ತೆ. ಮಕ್ಕಳು ಒಟ್ಟಿನಲ್ಲಿ ಖುಷಿಯಾಗಿ ಬಂದ್ರೇ ಚಂದ. ಹುಷಾರಾಗಿ ಹೋಗಿ ಹುಷಾರಾಗಿ ಕಳಿಸ್ಕೊಡೋಣ ಅಂದ್ಕೊಂಡು ಲೇಟ್ ಆಗುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಸ್ಕೂಲ್ ವ್ಯಾನ್ ಹೊರಟ್ಬಿಡ್ತು. ನಮಗೆ ಟೈಮ್ ಆಗುತ್ತೆ ಅಂತ ಹೊರಟು ಅವ್ರಿಗೆ ಹ್ಯಾಪಿ ಜರ್ನಿ. ಅಲ್ಲಿ ಎಷ್ಟು ಮಕ್ಕಳಿದ್ದೋ ಅಷ್ಟು ಮಕ್ಕಳಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಕಂಟೆಂಟ್ ಇದೆ, ಆದರೆ ನೀವು ನೋಡಬೇಕಷ್ಟೇ. ಎಷ್ಟೋ ವಿಚಾರ ತಿಳ್ಕೊಳ್ಳೋ ಅಷ್ಟು ವಿಚಾರಗಳು ಇದರಲ್ಲಿ ಇದ್ದಾವೆ. ಯಾಕೆ ಅಂದರೆ ಎಲ್ಲರೂ ಸರಿಯಾಗೇ ಇರ್ತೀವಿ ಅಂತ ಅಲ್ಲ. ನಾವು ಅವ್ರ ಲೈಫಿಂದ ಸ್ವಲ್ಪ ತಿಳ್ಕೊಳ್ಳೋದಿರುತ್ತೆ, ನನ್ನ ಲೈಫಿಂದಲೂ ಅವ್ರು ತಿಳ್ಕೊಳ್ಳೋದಿರುತ್ತೆ. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿ ನಾನು ನಿಮಗೆ ವೀಡಿಯೋಗಳನ್ನ ಮಾಡಿಕೊಡ್ತೀನಿ. ನೀವು ಸಪೋರ್ಟ್ ಮಾಡಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಪೋರ್ಟ್ ಮಾಡೋಕ್ಕೆ ನನ್ನ ವೀಡಿಯೋಗಳಿಗೆ. ಮತ್ತು ಇನ್ನೇನು ಹೇಳ್ತಾರೆ, ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.